ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು. ಈ ತಾಲೂಕಿನಲ್ಲೊಂದು ಶಾಲೆ ಇದೆ. ಈ ಶಾಲೆಯ ಆವರಣಕ್ಕೆ ಕಾಲಿಡ್ತಾ ಇದ್ದಂತೆ ಕಾಣೋದು ಹಚ್ಚ ಹಸಿರಿನಿಂದ ತುಂಬಿರುವ ವಿಶಾಲವಾದ ಆಟದ ಮೈದಾನ. ಆ ಮೈದಾನದಲ್ಲಿ ಮಿನುಗು ನಕ್ಷತ್ರಗಳಂತೆ ಆಟವಾಡ್ತಾ ಇರುವ ಚಿಣ್ಣರು. ಗಂಟೆ ಬಾರಿಸ್ತಾ ಇದ್ದಂತೆ ಸಾಲಿನಲ್ಲಿ ನಿಂತು ಅಸೆಂಬ್ಲಿಗೆ ಹಾಜರಾಗುವ ಶಿಸ್ತಿನ ಸಿಪಾಯಿಗಳಾಗ್ತಾರೆ. ಈ ಶಾಲೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಸ್ವಚ್ಛತೆಯೇ ಕಣ್ಣಿಗೆ ಕಾಣುತ್ತೆ. ಸುಸಜ್ಜಿತವಾದ ಕೊಠಡಿಗಳು, ಕೊಠಡಿಯಲ್ಲಿ ಸ್ಮಾರ್ಟ್ ಬೋರ್ಡ್ಗಳು, ಇಂಪ್ಯಾಕ್ಟ್ ಬೋರ್ಡ್, ಇಂಟರ್ನೆಟ್ ಉಳ್ಳ ಟಿವಿಗಳ ಮೂಲಕ ಆಧುನಿಕ ಶಿಕ್ಷಣ ವ್ಯವಸ್ಥೆ ಮೂಲಕ ಮಕ್ಕಳಿಗೆ ಪಾಠ ಪ್ರವಚನ ನಡೀತಾ ಇರತ್ತೆ. ಮಕ್ಕಳು ಕಲಿತಿದ್ದನ್ನು ಪರಿಣಾಮಕಾರಿಯಾಗಿ ನೆನಪಿನಲ್ಲಿ ಇಡೋಕೆ ತರಗತಿ ಗೋಡೆಗಳ ಮೇಲೆ ಗಣಿತದ ಸೂತ್ರಗಳು, ಕನ್ನಡ ಹಾಗೂ ಇಂಗ್ಲಿಷ್ ವ್ಯಾಕರಣ, ವಿಜ್ಞಾನ, ಸಮಾಜ ಮತ್ತು ಇತಿಹಾಸಕ್ಕೆ ಸಂಬಂಧಿಸಿದ ಶೈಕ್ಷಣಿಕ ಚಿತ್ರಗಳನ್ನು ಅಳವಡಿಸಲಾಗಿದೆ. ಇನ್ನು ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಸಲುವಾಗಿ ಪ್ರತಿ ಶನಿವಾರ ಕ್ವಿಜ್ ಆಯೋಜನೆ ಮಾಡಿ ಗೆಲ್ಲುವ ಮಕ್ಕಳಿಗೆ ಬಹುಮಾನ ಕೊಟ್ಟು ಪ್ರೋತ್ಸಾಹ ನೀಡಲಾಗುತ್ತೆ. ಇದರ ಪರಿಣಾಮ ಪ್ರತಿ ವರ್ಷ ನಡೆಯುವಂಥ ರಾಷ್ಟ್ರೀಯ ಆದಾಯ ಮತ್ತು ಅರ್ಹತಾ ವಿದ್ಯಾರ್ಥಿ ವೇತನ ಪರೀಕ್ಷೆಯಲ್ಲಿ ರಾಮದುರ್ಗ ತಾಲೂಕಿನಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳ ಈ ಶಾಲೆಯಿಂದ ಆಯ್ಕೆಯಾಗ್ತಿದ್ದಾರೆ. ಅದಕ್ಕಾಗಿಯೇ ಇಲ್ಲಿನ ಶಿಕ್ಷಕರು ನಿಯಮಿತವಾಗಿ ವಿಶೇಷ ತರಗತಿಗಳನ್ನು ನಡೆಸ್ತಾರೆ. ಇದರಲ್ಲಿ ವಿಶೇಷತೆ ಏನಿದೆ ಅಂತ ಕೇಳ್ತೀರಾ? ಇದು ಖಾಸಗಿ ಶಾಲೆಯಲ್ಲದೆ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಅನ್ನೋದೇ ವಿಶೇಷ. ಶಿಕ್ಷಕರ ಶ್ರಮದಿಂದ, ಗ್ರಾಮಸ್ಥರ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದಾಗಿ ಈ ಶಾಲೆ ಇಂದು ಖಾಸಗಿ ಶಾಲೆಗಳಿಗೆ ಸವಾಲು ಹಾಕೋ ಮಟ್ಟಕ್ಕೆ ಬೆಳೆದಿದೆ. ಹಾಗೂ ಹಳೆಯ ವಿದ್ಯಾರ್ಥಿಗಳು ಸೇರಿ ಸುಮಾರು 6 ಲಕ್ಷ ದೇಣಿಗೆ ನೀಡಿ ಶಾಲೆಯ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಶಾಲಾ ಆವರಣದಲ್ಲಿ ಹಸಿರು ವಾತಾವರಣ, ವಿಶಾಲ ಆಟದ ಮೈದಾನ ಹಾಗೂ ಮಕ್ಕಳಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಶಾಲೆ ತನ್ನದೇ ಆದ ಹೆಸರನ್ನು ಗಳಿಸಿದೆ. ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸೋಕೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಇನ್ನು ಸಾಲಾಪುರ ಗ್ರಾಮದಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಹಲವು ಗ್ರಾಮಗಳ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಈ ಶೈಕ್ಷಣಿಕ ವರ್ಷದಿಂದ LKG ಮತ್ತು UKG ತರಗತಿಗಳನ್ನು ಆರಂಭಿಸಲಾಗಿದೆ. ಇದೇ ರೀತಿಯ ಸಹಭಾಗಿತ್ವ ಮತ್ತು ಬದ್ಧತೆ ರಾಜ್ಯದ ಇತರೆ ಸರ್ಕಾರಿ ಶಾಲೆಗಳಲ್ಲೂ ಮೂಡಿಬಂದರೆ ಸರ್ಕಾರಿ ಶಾಲೆಗಳ ಮೇಲಿನ ಸಾರ್ವಜನಿಕರ ವಿಶ್ವಾಸ ಇನ್ನಷ್ಟು ಹೆಚ್ಚೋದ್ರಲ್ಲಿ ಸಂದೇಹ ಇಲ್ಲ. ಈ ಕುರಿತು ನಮ್ಮೂರ ಮಾದರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮಾತನಾಡಿದ್ದಾರೆ. ನಮ್ಮ ಶಾಲ್ಯಾಗ ಎಲ್ಲ ಶೌಚಾಲಯ ಸೌಲಭ್ಯ ಐತಿ. ಮತ್ತು ನಾವು ಪ್ರತಿಯೊಂದು ಟೆಕ್ಸ್ಟ್ ಬುಕ್ ತೆಗಿಬೇಕಾಗಿಲ್ಲ. ಎಲ್ಲ ಬೋರ್ಡ್ ಮೇಲೆ ಮತ್ತು ಗೋಡಿ ಮೇಲೆ ನೋಡಿ ನಾವು ಬ್ಯಾನರ್ ಒಳಗೆ ನೋಡಿ ಕಲ್ತ್ಕೋಬೋದು. ಮತ್ತು ಇನ್ನು ಕಂಪ್ಯೂಟರ್ ಕ್ಲಾಸ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಯಾವುದೋ ಒಂದು ವಿಷಯ ಪಟ್ರೂ ಕಂಪ್ಯೂಟರ್ ಒಳಗೆ ಚೆಕ್ ಮಾಡಿ ತೊಗೋಬೋದು. ಮತ್ತು ಕಂಪ್ಯೂಟರ್ ಕ್ಲಾಸ್ ಕಂಪ್ಯೂಟರ್ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಎಲ್ಲ ಗೋಡಿ ಮೇಲೂ ಬರ್ದಿದ್ದಾರೆ. ಅದನ್ನ ನೋಡಿ ನಾವು ಅದನ್ನ ಕಂಪ್ಯೂಟರ್ ಹೆಂಗೆ ಕಲ್ತ್ಕೋಬೇಕು ಅನ್ನೋದು ಅಲ್ಲಿ ಇದೆ. ಮತ್ತು ಇನ್ನು 6th ಕ್ಲಾಸ್ ಒಳಗೆ ಹೇಳ್ಬೇಕಂದ್ರೆ ಗೋಡಿ ಮೇಲೆಲ್ಲ ಸೈನ್ಸ್ ಬಗ್ಗೆ ಬರ್ದೈತಿ. ಅದು 6th ಕ್ಲಾಸಿಗೆ ಮೈತ್ಲಿಪ್ ಅಂತಂತ ಹೆಸರಿಟ್ಟೈತಿ. ಅದು 6th ಕ್ಲಾಸ್ ಒಳಗೆ ಬ್ಯಾನರ್ ಒಳಗೆ 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಹಿಂದಿ ಬಗ್ಗೆ ಎಲ್ಲ ಬ್ಯಾನರ್ ಒಳಗೆ ಹಾಕೈತಿ. ಗೋಡಿ ಮೇಲೆ ಸೈನ್ಸ್ ಬಗ್ಗೆ ಇರ್ತೈತಿ. ಸಮೇತಕ ದೇವರಾಯ ಮತ್ತು ವ್ಯಾಸರಾಯ ಅಂತ ಹೆಸರಿಟ್ಟೈತಿ. ಅಲ್ಲಿ ನೋಡ್ಬೇಕಂದ್ರೆ ಬ್ಯಾನರ್ ಒಳಗೆ ಸಮಾಜ ಬಗ್ಗೆ ಎಲ್ಲ ಬ್ಯಾನರ್ ಹಾಕೈತಿ. ಇನ್ನು ಕೆಳಗೆಲ್ಲ ಸೈನ್ಸ್ ಬಗ್ಗೆ ಐತಿ. ಏಡ್ತ್ ಬಗ್ಗೆ ಹೋಗ್ಬೇಕಂತಂದ್ರೆ ಅಲ್ಲಿ ಎಲ್ಲ ಅಂದ್ರೆ ಬ್ಯಾನರ್ ಒಳಗೆ ಸೈನ್ಸ್ ಬಗ್ಗೆ ಹಾಕ್ಸಿದ್ದಾರೆ. ಮತ್ತು ಕೆಳಗೆ ಕನ್ನಡ ವ್ಯಾಕರಣ, ಗ್ರಾಮರ್, ಮ್ಯಾಥ್ಸ್ ಎಲ್ಲದ್ರ ಬಗ್ಗೆ ಗೋಡಿ ಮೇಲೆ ಬರ್ಸಿದ್ದಾರೆ. ಇನ್ನು ಸ್ಕ್ರೀನ್ ಬೋರ್ಡ್ ಹೇಳ್ಬೇಕಂದ್ರೆ ಸ್ಕ್ರೀನ್ ಬೋರ್ಡ್ ಅದ್ರೊಳಗೆ ನಮಗೆ ಬರಿಬೇಕಂದ್ರೆ ಇರ್ತೈತಿ. ಮತ್ತು ಇರೇಸರ್ ಇರ್ತೈತಿ. ಪೆನ್ ಯಾವ್ಯಾವ ಕಲರ್ ತೊಗೋಬೇಕು, ಇನ್ನು ಸಣ್ಣ ಪೆನ್ ತೊಗೋಬೇಕು, ಇನ್ನು ದಪ್ಪನ ಪೆನ್ ತೊಗೋಬೇಕು, ಅದು ಇರ್ತೈತಿ. ನಾವು ಎಲ್ಲ ಥರ ಮತ್ತು ನೋಟ್ಸ್ ಅದಕ್ಕೆ ಇನ್ನು ಟೆಕ್ಸ್ಟ್ ಬುಕ್ ನೋಡಿ ಹೇಳೋಕ್ಕಿನ್ನ ಅಲ್ಲಿ ಅದ್ರೊಳಗನೆ ಹೇಳ್ಬೇಕಂದ್ರೆ ಸ್ಕ್ರೀನ್ ಬೋರ್ಡ್ ಒಳಗೆ ನೋಟ್ಸನ್ನು ತೆಗಿಬೋದು. ಇನ್ನು ಗೋಡಿ ಮೇಲೆ ಚಿತ್ರ ಎಷ್ಟು ಚಂದ ತೆಗ್ಸಾರ ಅಂದ್ರೆ ನಮಗೆ ಒಂದಿನ ಸಾಲಿ ಬಿಡಕ್ಕೂ ಇಷ್ಟ ಆಗೋದಿಲ್ಲ. ಪ್ರತಿದಿನ ಸಾಲಿ ಬರ್ಬೇಕಂತ ನಾವು ಸಾಲಿ ಬಿಟ್ರು ಮನಸ್ಸು ಒಂಥರ ಸಾಲಿ ಹೋಗು ಅಂತ ಅನಿಸ್ತೈತಿ. ನಾವು ಸಾಲಿ ಒಂದಿನಾನು ಅಬ್ಸೆಂಟ್ ಆಗ್ಲಾರ ಸಾಲಿ ಬರ್ತೀವಿ. ಏನೇನು ಚಿತ್ರಗಳು ಅದಾವ ಇಲ್ಲಿ ಗೋಡೆ ಮೇಲೆ? ಹಿಮಾಲಯದ್ದು ಚಿತ್ರ ಇದೆ. ತಾಯಿ ಬಗ್ಗೆ, ಗುರುಗಳು ಹೆಂಗೆ ಅವ್ರ ಗುಡಿ ಹೆಂಗೆ ನಡೆ ನುಡಿಗಳನ್ನು ಹೆಂಗೆ ಕಲ್ತ್ಕೋಬೇಕನ್ನೋ ಚಿತ್ರ. ಮತ್ತು ಒಂಟಿ ಮರುಭೂಮಿ ಒಳಗೆ ಒಂಟಿದು. ಇನ್ನು AI ಸಂಬಂಧಪಟ್ಟಿದ್ದನ್ನು ಈ ಚಿತ್ರವನ್ನು ತೆಗೆದಿದ್ದಾರೆ. ಮತ್ತು ಹಿಮಾಲಯ ಒಳಗೆ ಕೇದಾರ್ನಾಥ್ ದೇವಸ್ಥಾನವನ್ನು ತೆಗೆದಿದ್ದಾರೆ. ಇನ್ನು ಅಲ್ಲಿ ಕಲ್ಲಿನ ರಥ ಅದು ಚಿತ್ರ ತೆಗೆದಿದ್ದಾರೆ. ಕೆಳಗೆ ಇನ್ನು
ಹಂಪಿಯ ರಥ ಅದನ್ನು ಚಿತ್ರ ತೆಗೆದಿದ್ದಾರೆ. ಕೆಳಗ ಇನ್ನ ಮೈಸೂರು ಅರಮನೆಯನ್ನ ತೆಗೆದಿದ್ದಾರೆ. ಅಲ್ಲಿ ದಸರಾ ಹೆಂಗ್ ಆಚರಿಸ್ತಾರೆ ಅನ್ನೋದನ್ನ ಅದನ್ನು ಚಿತ್ರ ತೆಗೆದಿದ್ದಾರೆ. ಇನ್ನ ಶನಿವಾರಕ್ಕೆ ಯೋಗಾಸನ ಹೆಂಗ್ ಮಾಡ್ಬೇಕು ಅದನ್ನು ಚಿತ್ರ ತೆಗೆದಿದ್ದಾರೆ. ಮತ್ತು ಮಕ್ಕಳ ಇನ್ನು ಹೊಳ್ಳಿ ಮೇಲೆ ಇರ್ತದ ಎಲ್ಲರೂ ಪೇಂಟ್ ಮಾಡಿಬಿಟ್ಟಿರ್ತದೆ. ಆದರೆ ನಮ್ಮ ಸ್ಕೂಲು ಅಲ್ಲಿ ಮಕ್ಕಳು ಇನ್ನೂ ಮುಂದುವರಿಲಿ, ಇನ್ನೂ ಕಲೀಲಿ ಅಂತಕ್ಕಂಥದ್ದನ್ನು ಭಾವಿಸಿಕೊಂಡ ಅದನ್ನ ಗಾದೆ ಮಾತುಗಳನ್ನು ಬರೆಸಿದಾರ. ಪ್ರತಿಯೊಂದೂ ಹೇಳ್ಬೇಕಂದ್ರೆ ಈಗ ಶನಿವಾರಕ್ಕೊಮ್ಮೆ ಸಚೇತನ ಚಟುವಟಿಕೆಯನ್ನು ನಡೆಸ್ತಿರ್ತಾರೆ. ಒಮ್ಮೆ ವಚನ ಪಟ ಆಗಲಿ, ಗಾದೆ ಮಾತು ವಿಸ್ತರಣೆ ಹೇಳುವುದಾಗಲಿ, ಮತ್ತು ಭಕ್ತಿಗೀತೆ, ಭಾವಗೀತೆ, ನಾಡಗೀತೆ, ರಾಷ್ಟ್ರಗೀತೆ ಎಲ್ಲನೂ ಕ್ವಿಜ್ನ ಇಟ್ಟಿರ್ತಾರೆ. ಪ್ರಥಮ, ದ್ವಿತೀಯ, ತೃತೀಯ ಅಂತಕ್ಕಂಥ 3 ಪ್ರಶಸ್ತಿಗಳನ್ನ ಇಟ್ಟಿರ್ತಾರೆ. ಪ್ರತಿ ವಾರ ಕ್ವಿಜ್ನು ನಡೆಸ್ತಿರ್ತಾರೆ. ಒಳ್ಳೆ ರೀತಿಯ ಎಲ್ಲ ಸೌಲಭ್ಯ ಗಣಿತ, ಇಂಗ್ಲೀಷ್, ಸೈನ್ಸ್ ನಡೆಸ್ತಾರ್ರಿ. ಅಂದ್ರ ಬೋರ್ಡ್ ಮೇಲೆಲ್ಲ ಚಿತ್ರ ಬರ್ದಾರ. ಚಿತ್ರ ಬರ್ತಾರ್ರಿ. ಮತ್ತ ಅದ್ರ ಗ್ರೌಂಡ್ ದೊಡ್ಡದೈತ್ರಿ, ಮೈದಾನ ಆಡಕ್ಕೆ ಚಲೋ ಐತಾವ್ರಿ. ಮತ್ತ ಬೋರ್ಡ್ ಎಲ್ಲ ಅದಾರಿ. ಕಂಪ್ಯೂಟರ್ ಅದಾವ್ರಿ. ಚಲೋ ಐತಿ. ಇಲ್ಲೆಲ್ಲ ಸಾಲಾಗೈತಿ. ಇಲ್ಲಿ ಪಾಠ ಹೆಂಗ ಅನಿಸ್ತದ ನಿಮ್ಗೆಲ್ಲ? ಚಲೋ ಅನಿಸ್ತದ. ನೀನು ಎಷ್ಟನೇ ಕ್ಲಾಸ್ ಇದ್ದಿ? ನೀನು 8th ಇದ್ದೀನ. ನಿನ್ನ ಹೆಸರು? ಎಲ್ಲ ಶಿಕ್ಷಕರು ಚಲೋ ಅದಾರ. ಚಂದಾಗೈತಿ. ಹೆಂಗ ಹೆಂಗಂದ್ರೆ ಚಿತ್ರ ಶಿಕ್ಷರಿ ಬೋಟೆ ಆಗ್ರಿ, ಆದ್ರ ಕಲರ್ ಪೇಂಟ್ ಮಾಡ್ರಿ, ಚಂದ ಆಗ್ತದ. ನಿಮ್ಗೆ ಓದಾಕೆಲ್ಲ ಖುಷಿ ಆಗ್ತದ. ಸಾಲಿ ಬರೋಕೈತ್ರಿ, ಇದೆಲ್ಲ ನಡೆಸ್ತಾರೆ. ಹೌದೇನಾ? ಸಮುದಾಯದವರ ಜೊತೆಗೂಡಿ ಭಾಗವಹಿಸಿ ಒಂದು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡ್ತೀವಿ. ನಾವೆಲ್ಲ ಮಕ್ಕಳೆಲ್ಲ ಕೇಳಿದಾಗ ಅನಿಸ್ತೀವಿ, ಇಲ್ಲಿರೋ ಶಿಕ್ಷಕರು ಒಳ್ಳೆ ರೀತಿಯಿಂದ ಪಾಠ ಮಾಡ್ತಾರೆ. ಜೊತೆಗಿರುವಂಥ ಚಿತ್ರಗಳು ಏನು ತೆಗೆಸಿದ್ರಲ್ಲ, ಇದರಿಂದ ನಮಗೆ ಒಳ್ಳೆ ಸ್ಕೂಲಿಗೆ ಬಂದು ಹೊಳ್ಳಿ ಮನೆ ಹೋಗಕ್ಕೆ ಇಷ್ಟ ಆಗಂಗಿಲ್ಲ ನಮ್ಗೆ. ಅಷ್ಟು ಒಳ್ಳೆ ರೀತಿ ಸ್ಕೂಲ್ ಐತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇಷ್ಟೆಲ್ಲ ಅಭಿವೃದ್ಧಿ ಮಾಡೋಕ್ಕೆ ಏನು ಕಾರಣ ಆಯಿತು? ಏನೇನು ಸಮುದಾಯದವ್ರ ಭಾಗಿ ಹಂಗಾದ್ರು? ನೀವೆಲ್ಲ ಶಿಕ್ಷಕರೆಲ್ಲ ಏನೇನು ಕೆಲಸ ಮಾಡಿದ್ರಿ ಸರ್? ನಾವು 2023 ಕೆಳಗಡೆ ಶಾಲೆ ಇತ್ತು. ಅಲ್ಲಿ 14 ಕೋಣೆಗಳಿತ್ತು. ರಸ್ತೆ ಬದಿ ಇರೋದ್ರಿಂದ ಹಳಸಿಯಿಂದ ಮೇಲೆ ಇರ್ತಕ್ಕಂಥ ಸ್ಕೂಲ್ ಆವರಣದೊಳಗ ಶಾಲೆಯ ಕಟ್ಟಡಗಳಿತ್ತು, 3. ನಂತರ SDMC ಅವರು ಮತ್ತು ಊರಿನ ಎಲ್ಲ ನಾಗರಿಕರ ಸಹಕಾರದಿಂದ ಮೇಲ್ಗಡೆ ಬಂದು ಒಟ್ಟು 6 ಕಟ್ಟಡಗಳನ್ನು ಸುಸಜ್ಜಿತಗೊಳಿಸಲು ನಾವು ಅಣಿಯಾದ್ವಿ. ಅವಾಗ ನಾವು ನಮ್ಮ ಹಳೆಯ ವಿದ್ಯಾರ್ಥಿಗಳು, ಊರಿನ ನಾಗರಿಕರು ಅವರೆಲ್ಲ ಕೇಳಿದಾಗ ಅವರೆಲ್ಲ ತಮ್ಮ ಧನದ ಸಹಾಯವನ್ನು ಮಾಡಿದ್ರು. ಒಬ್ಬೊಬ್ಬರು ಒಂದೊಂದು ರೂಮಿಗೆ ಬಣ್ಣವನ್ನು ಮಾಡಲಿಕ್ಕೆ, ಬ್ಯಾನರ್ಗಳನ್ನು ಮಾಡಲಿಕ್ಕೆ, ಶಾಲೆಯನ್ನು ಆಕರ್ಷಿಸಲು ಯಾವ ರೀತಿ ವ್ಯವಸ್ಥೆ ಬೇಕಲ್ಲ ಆ ಎಲ್ಲ ವ್ಯವಸ್ಥೆಗಳಿಗೆ ಹಣಕಾಸಿನ ಮತ್ತು ನಮ್ಮ ಶ್ರಮದ ಒಂದು ನೆರವನ್ನು ನೀಡಿದರು. ಅದನ್ನು ನಾವು ಬಳಸಿಕೊಂಡು ಎಲ್ಲ 6 ಕೋಲೆಗಳನ್ನು ಮೊದಲು ಏನು ಮಾಡಿದ್ವಿ ಅಂದ್ರೆ ಬಣ್ಣವನ್ನು ಮಾಡಿಸಿದ್ವಿ. ಅದಾದ ನಂತರ ಬ್ಯಾನರ್ಗಳನ್ನು ಮಾಡಿಸಿದ್ವಿ ಒಳಗಡೆ ಕೋಲೆಗಳಿಗೆ. ನಂತರದಲ್ಲಿ ಬಂದಿರತಕ್ಕಂಥ 3 ಕೋಲೆಗಳು ಬಂದಿವೆ. ಅವು ಈ 3 ಕೋಲೆಗಳನ್ನು ಸಹಿತ ಸಾರ್ವಜನಿಕರ ಸಹಕಾರದೊಂದಿಗಿನ ಕನಿಷ್ಠ ಒಂದು 6 ಲಕ್ಷದವರೆಗೆ ದೇಣಿಗೆಯನ್ನು ಈ ಶಾಲಾಪುರ ಗ್ರಾಮಸ್ಥರು ಮತ್ತು ನಮ್ಮಲ್ಲಿ ಕಲಿತು ಹೋಗಿರ್ತಕ್ಕಂಥ ಎಲ್ಲ ನೌಕರಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಮಗೆ ಸಹಾಯ ಮಾಡಿದ್ದಾರೆ. ಅವರೆಲ್ಲ ಸಹಾಯವನ್ನು ನಮ್ಮೆಲ್ಲ ಹಿರಿಯ ಶಿಕ್ಷಕರ ಮಾರ್ಗದರ್ಶನದೊಳಗ, ನಂತರ ಪ್ರಧಾನ ಗುರುಗಳ ಮಾರ್ಗದರ್ಶನದೊಳಗೆ ಬಳಸಿಕೊಂಡು ಪ್ರತಿಯೊಂದು ರೂಪಾಯಿಯನ್ನ ಶಾಲೆಯ ಅಭಿವೃದ್ಧಿಗಾಗಿ ಬಳಸ್ಕೊಂಡಿದ್ದೀವಿ. ಶಾಲೆ ಒಳಗೆ ಮಗು ಬಂದ್ರೆ ಒಂದು ಒಳ್ಳೆಯ ಸೌಂದರ್ಯಯುತವಾಗಿ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಯಾವ ವ್ಯವಸ್ಥೆಗಳು ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿವಿ. 3 ಪ್ರೊಜೆಕ್ಟರ್ಗಳನ್ನು ತಂದೀವಿ. ನಂತರ ಒಂದು 4 ಟಿವಿಗಳನ್ನು ತಂದೀವಿ. ಒಂದು ಇಂಟ್ರಾಕ್ಟ್ ಬೋರ್ಡ್ ಇದೆ. ಮಕ್ಕಳಿಗೆ ಯಾವ ರೀತಿಯ ಡಿಜಿಟಲ್ ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಂತರ ಕಂಪ್ಯೂಟರ್ ಲ್ಯಾಬ್ ಅನ್ನ ಮಾಡಿದ್ದೀವಿ. ನಂತರ ಕಂಪ್ಯೂಟರ್ ಲ್ಯಾಬ್ ನಲ್ಲಿ ಮಗು ಪ್ರತಿಯೊಂದು ಶಾರ್ಟ್ಕಟ್ ಅನ್ನ MS Word ಆಗಿರ್ಬೋದು, MS Excel ಆಗಿರ್ಬೋದು, PowerPoint ಆಗಿರ್ಬೋದು, ಈ ಎಲ್ಲದರ ಶಾರ್ಟ್ಕಟ್ ಗಳನ್ನ ಬೋರ್ಡ್ ಮೇಲೆ ಎಲ್ಲ ಕಡೆ ಬರೆಸಿದೀವಿ. ಮಗು ಆನಂದದಾಯಕವಾಗಿ ನೋಡುತ್ತಾ ಕಲಿಕೆ ಅನ್ನೋ ಉದ್ದೇಶದಿಂದ ಎಲ್ಲ ಮಕ್ಕಳಿಗೆ ಒಂದು ಕಲಿಕಾದೀಪ ವ್ಯವಸ್ಥೆ ಇರ್ಬೋದು ಅಥವಾ ಇತರ ವ್ಯವಸ್ಥೆಗಳಾಗ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನವನ್ನು ನೀಡುತ್ತಾ ಇದ್ದೀವಿ. ನಂತರ ಸೈನ್ಸ್ ಲ್ಯಾಬ್ ಈಗ ಪ್ರಗತಿಯಲ್ಲಿದೆ. ಅದಾದ ನಂತರ ಲೈಬ್ರರಿನೂ ಈಗ ಪ್ರಗತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಳೆಯ ಶಾಲೆಯಲ್ಲಿ ಇರತಕ್ಕಂಥ ಪುಸ್ತಕಗಳನ್ನು ತಂದ ಈಗ
ಲೈಬ್ರರಿಯನ್ನು ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕು ಅಲ್ಲ, ಇದು ಊರಿನವ್ರು ಹೆಂಗ್ ಪ್ರೇರಣೆ ಹೆಂಗಾಯ್ತು ಸರ್? ಏನ್ ಕೊಡ್ಬೇಕು? ಊರಿನವರು ನಮ್ಮಲ್ಲಿ ಕಲಿತು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಮ್ಮ ಹಿರಿಯ ಶಿಕ್ಷಕರು ಸಂಪರ್ಕಿಸಿದಾಗ ಅವರೆಲ್ಲ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಕೆಲಸಗಳನ್ನು ಮಾಡಿ ನಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಸಾಧ್ಯ ಅವಕಾಶ ನೀಡುವೊಂದಿಗೆ ನಾವೆಲ್ಲ ಈ ಕೆಲಸವನ್ನು ಸರ್, ಇದು NMMS ಈಗ ನಾವು ಪ್ರತಿ ವರ್ಷ 5 ವರ್ಷಗಳಿಂದ NMMS ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಪ್ರತಿ ವರ್ಷ 12, 11, 12 ವಿದ್ಯಾರ್ಥಿಗಳು ನಮ್ಮ ಬೆಳಗಾವಿ ಜಿಲ್ಲೆಯೊಳಗಡೆ ಯಾವುದು ಪ್ರಾಥಮಿಕ ಶಾಲೆಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ ಶಾಲಾಪುರದಿಂದ. ಅದಕ್ಕೆ ನಾವು ವಿಶೇಷ ತರಗತಿಗಳನ್ನು ಬೆಳಿಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೆ ತಗೊಂಡು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರಿಗೆ ತರಬೇತಿಯನ್ನು ನೀಡಿ ಅವರು ಯಶಸ್ವಿ ಆಗಲು ನಾವು ಕೈ ಜೋಡಿಸ್ತಾ ಇದ್ದೇವೆ. ನಮ್ಮ ಮಕ್ಕಳು ವಿಶೇಷವಾಗಿ ಅದಕ್ಕೆ ಬಹಳಷ್ಟು ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಂಡು ಅವರು ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಾ ಇದ್ದಾರೆ. ಅದಕ್ಕೆ ಊರಿನ ಜನರ ಸಹಕಾರವಿದೆ. ಅಲ್ಲ ಸರ್, ಇವಾಗ ಶಿಕ್ಷಕರು ಕೂಡ ಕೆಲಸ ಮಾಡ್ತಾರ, ಅವ್ರ ಜೊತೆ ಏನಪ್ಪಾ ಅಂತ ತನುಮನ ಧನದಿಂದ ಸಾರ್ವಜನಿಕರು ಯಾವ ರೀತಿ ನಮಗೆ ಶಾಲೆಗೆ ಸೇವೆಯನ್ನು ಸಲ್ಸಕ ಕಟಿಬದ್ಧರಾಗಿ ನಿಂತಾರಲ್ಲ, ಅದಕ್ಕೆ ತಕ್ಕುತ್ತರವಾಗಿ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಶಾಲಾ ಆವರಣದೊಳಗ ಮಾಡಬೇಕಾದಂತ ಪೇಂಟಿಂಗ್ ವರ್ಕ್ ಆಗ್ಲಿ, ಬ್ಯಾನರ್ಸ್ ಆಗ್ಲಿ, ರಾತ್ರಿ 12, 1 ಗಂಟೆ 1, 2 ಗಂಟೆವರೆಗೂ ರಾತ್ರಿ ಕೆಲಸ ಮಾಡಿ ತಮ್ಮ ಮನೆಗಳಿಗೆ ತೆರಳಿದ ಉದಾಹರಣೆಗಳು ಸಾಕಷ್ಟು ಅದ. ಜೊತೆಗೆ NMMS ಕ್ಲಾಸ್ಗಳಿಗೆ ಹಾಕಾಕ ಬೆಳಗ್ಗೆ 6 ಗಂಟೆಗೆ ನಮ್ಮ ಶಾಲೆಗೆ ನಮ್ಮ ಸರ್ಗಳು ಬಂದು ಕ್ಲಾಸ್ಗಳನ್ನ ಹಾಕಿ ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳನ್ನ ತಯಾರು ಮಾಡುವಲ್ಲಿ ನಮ್ಮ ಶಿಕ್ಷಕರ ಪಾತ್ರ ಬಹಳ ಹೇಳಕ್ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳ ಸಾಧನೆ ಆಯಿತು. ಶಾಲೆ ಪರಿಸರವನ್ನು ಇನ್ನಷ್ಟು ಸುಂದರಗೊಳಿಸಲು ಈಗಾಗಲೇ ಕಾಮಗಾರಿನ ನಾವು ಸ್ವಂತ ಹಣದಿಂದ ಪ್ರಾರಂಭ ಮಾಡಿದ್ದೀವಿ. ನಂತರ ನಾವು ಗ್ರಾಮಸ್ಥರು ಅಥವಾ ಪಂಚಾಯತಿ ಅವರು ನೆರವನ್ನು ಕೊಡ್ತಾರೋ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡ ಅದೆಲ್ಲರ ಸಹಕಾರದಿಂದ ನಮ್ಮ ಈ ಶಾಲೆ ಈ ಕರ್ನಾಟಕದೊಳಗೆ ಅತ್ಯುತ್ತಮ ಶಾಲೆಯಾಗಿ ಮುಂದುವರಿಯಲಿ ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡು ನಾವೆಲ್ಲರೂ ತನುಮನ ಧನದಿಂದ ದುಡಿತಾ ಇದ್ದೀವಿ, ಎಲ್ಲ ಶಿಕ್ಷಕರು. ನಂತರ ಇನ್ನೂ ದುಡಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ನಮ್ಮ ಶಾಲೆಗೆ ಬೇರೆ ಬೇರೆ ಅಧಿಕಾರಿಗಳು, ಬೇರೆ ಬೇರೆ ಶಾಲೆಯವರು ಬಂದು ನೋಡಲಿಕ್ಕೆ ನಾವು ಬಯಸ್ತೀವಿ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಹೇಳ್ಬೋದು ಅಥವಾ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಅವರು ತೆಗೆದುಕೊಂಡು ಹೋಗಿ ನಾವು ಇನ್ನಷ್ಟು ಮಾರ್ಗದರ್ಶನವನ್ನು ನಮ್ಮ ಮೇಲಾಧಿಕಾರಿಗಳು ನಂತರ ಬೇರೆ ಬೇರೆ ಶಾಲೆಯವರು ಮಾಡಲಿ ಅಂತಕ್ಕಂಥ ಆಶಯವನ್ನು ನಾವು ಇಟ್ಕೊಂಡಿದ್ವಿ. 2025 ಮತ್ತು 26ನೇ ಸಾಲಿನಲ್ಲಿ ನಮ್ಮ ಶಾಲೆ ಸರ್ಕಾರದ ಘೋಷಣೆ ಅನ್ವಯ ಉತ್ತಮ SDMC ಶಾಲೆ ಅಂತೇಳಿ ಪ್ರಶಸ್ತಿಯನ್ನು ಸಹ ನಾವು ಗಿಟ್ಟಿಸ್ತೀವಿ. ಜೊತೆಗೆ ಪರಿಷತ್ತರ ಒಂದು ಕರ್ನಾಟಕ ಶಿಕ್ಷಕರ ಸಂಘದ ಪರಿಷತ್ತವರು ಅತ್ಯುತ್ತಮ ರಾಜ್ಯ ಮಟ್ಟದ ಅತ್ಯುತ್ತಮ ಶಾಲೆ ಅಂತ ಈ ಚಂದ ಪ್ರಶಸ್ತಿಯನ್ನು ನೀಡಿದ್ದಾರೆ. ನಮ್ಮ ಶಾಲೆ ವರ್ಷಗಳನ್ನ ಪೂರೈಸ್ತಾ ಇದೆ. ಇದೇ ಮಾರ್ಚ್ 27ನೇ ತಾರೀಕು ಶತಮಾನೋತ್ಸವವನ್ನು ಮಾಡ್ಬೇಕಂತ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ. ನಮ್ಮ ಎಲ್ಲ ಗ್ರಾಮದ ಹಿರಿಯರು ನಂತರ ಯುವಕರು ನೌಕರಿಯಲ್ಲಿ ಇರ್ತಕ್ಕಂಥ ಎಲ್ಲ ನೌಕರಸ್ಥರು ಕೈ ಹಿಡಿದ್ರೆ ಅದನ್ನು ರಾಜ್ಯವೇ ಹೊರಗೆ ನೋಡ್ತಕ್ಕಂತಹ ಒಂದು ಉತ್ತಮ ಶತಮಾನೋತ್ಸವ ಶಾಲೆಯನ್ನಾಗಿ ಮಾಡತಕ್ಕಂಥ ಆಶೆಯನ್ನು ನಾವು ಇಟ್ಕೊಂಡಿವಿ. ಅದಕ್ಕೆ ಎಲ್ಲರೂ ನಮ್ಗೆ ಕೈ ಜೋಡಿಸ್ತಾರ. ಅವ್ರು ನಮ್ಗೆ ಬೆನ್ನಾಗಿದ್ರೆ ನಾವು ಅವ್ರಿಗೆ ಕೈ ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಶಾಲೆ ಇನ್ನೂ ಮುಂದೆ ಈ ಅಭಿವೃದ್ಧಿ ಪದದಲ್ಲಿ ನಡೀತೈತಿ, ನಡೆಸಲಿಕ್ಕೆ ನಾವು ಬದ್ಧರಾಗಿವಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.